ಶಾಲೆಗಳನ್ನ ಜ್ಞಾನ ದೇಗುಲಗಳು ಅಂತ ಕರೆಯುತ್ತಾರೆ. ಹೆಚ್ಚೆಚ್ಚು ಜನ ವಿದ್ಯಾವಂತರಾಗಬೇಕು, ತಮ್ಮನ್ನ ತಾವು ಅರಿತುಕೊಳ್ಳಬೇಕು, ಉತ್ತಮ ನಾಗರಿಕರಾಗಬೇಕು, ಸಭ್ಯ ಸಜ್ಜನಿಕೆಯ ವ್ಯಕ್ತಿಗಳಾಗಬೇಕು ಅಂದ್ರೆ ಗುಡಿ ಗೋಪುರಗಳಿಗಿಂತ ಹೆಚ್ಚಾಗಿ ಶಾಲೆಗಳನ್ನ ತೆರೆಯಬೇಕು. ಹೀಗಾಗಿನೇ ದೀಕ್ಷಾ ಸ್ಟೆಮ್ ಶಾಲೆ ಬೆಂಗಳೂರಿನ 4 ದಿಕ್ಕುಗಳಿಗೂ 4 ಬೃಹತ್ ವಿದ್ಯಾ ದೇಗುಲಗಳನ್ನ ಅಂದ್ರೆ 4 ಬೃಹತ್ ಶಾಲೆಗಳನ್ನು ನಿರ್ಮಿಸಿದೆ. ಕಳೆದ ಭಾನುವಾರ ಕೆಂಗೇರಿಯಲ್ಲಿ ದೀಕ್ಷಾ ಸ್ಟೆಮ್ ಸ್ಕೂಲ್ ತನ್ನ ಹೊಸ ಶೈಕ್ಷಣಿಕ ಬ್ಲಾಕ್ ಅನ್ನು ಉದ್ಘಾಟನೆ ಮಾಡಿದೆ. ಆ ಮೂಲಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸ ಮೈಲುಗಲ್ಲನ್ನ ನಿರ್ಮಿಸಿದೆ. ಇದೀಗ ದೀಕ್ಷಾ ಸ್ಟೆಮ್ ಶಾಲೆಯ ಕೆಂಗೇರಿ ಕ್ಯಾಂಪಸ್ ಬೆಂಗಳೂರು ನಗರದಲ್ಲಿರುವ 4ನೇ ಸಿಬಿಎಸ್ಇ ಅನುಮೋದಿತ ಸ್ಟೆಮ್ ಶಾಲೆಯಾಗಿ ಅಧಿಕೃತ ಮಾನ್ಯತೆ ಪಡೆದುಕೊಂಡಿದೆ. ಈ ಕ್ಯಾಂಪಸ್ ಈಗ ನ್ಯಾಯಾಂಗ ಲೇಔಟ್, ವಿದ್ಯಾನಗರ ಮತ್ತು ಬನ್ನೇರುಘಟ್ಟ ರಸ್ತೆಯೊಂದಿಗೆ ದೀಕ್ಷಾ ಸ್ಟೆಮ್ ಶಾಲೆಗಳ ಬಲವಾದ ಬಹು ಕ್ಯಾಂಪಸ್ ಪರಿಸರ ವ್ಯವಸ್ಥೆಯನ್ನ ರೂಪಿಸಿದೆ. ಈ ಮಹತ್ವದ ಉದ್ಘಾಟನೆಯನ್ನ ಕರ್ನಾಟಕದ ಹೆಸರಾಂತ ಕಲಾವಿದ, ಗೌರವಾನ್ವಿತ ಹಿರಿಯರು ಶ್ರೀ ರಮೇಶ್ ಭಟ್ ಅವರು ನೆರವೇರಿಸಿದ್ದು ನಿಜಕ್ಕೂ ವಿಶೇಷ. ದೀಕ್ಷಾ ನಿನ್ನೆ ಮೊನ್ನೆ ಪ್ರಾರಂಭ ಆಗಿರೋದಲ್ಲ, 27 ವರ್ಷ ಆಗಿದೆ ಅದಕ್ಕೆ. ಅಂದರೆ ಈಗ ಮನುಷ್ಯ ಗಟ್ಟಿಮುಟ್ಟಾಗಿ ಇರುವಂಥ ಒಂದು ಪ್ರಾಯ, ಕಲ್ಲನ್ನು ಕೂಡ ನುಂಗಿ ಅರಗಿಸುವಂಥ ಶಕ್ತಿ ಇರುವಂಥ ಒಂದು ಪ್ರಾಯ. ಅಂದರೆ ಅಷ್ಟು ಪ್ರಬಲವಾಗಿದೆ ದೀಕ್ಷಾ. ಆಮೇಲೆ ಇದರ ಕಲಿಕೆ ಕೂಡ ಭಾಳ ವಿಭಿನ್ನ ರೀತಿಯಲ್ಲಿದೆ. ಅಂದರೆ ಪುಸ್ತಕದಲ್ಲಿರೋದು ಮಾತ್ರ ಪಾಠ ಅಲ್ಲ, ಪಾಠದ ಜೊತೆಗೆ ಮುಂದಿನ ಭವಿಷ್ಯಕ್ಕೆ, ಮಕ್ಕಳ ಉಜ್ವಲವಾದ ಭವಿಷ್ಯವನ್ನು ರೂಪಿಸೋದಕ್ಕೆ ತುಂಬ ಶ್ರಮ ಪಡ್ತಾ ಇದೆ ಈ ಶಾಲೆ. ಯಾಕೆಂದರೆ ಅದರ ಚರಿತ್ರೆ ಎಲ್ಲ ಅರ್ಥ ಆದವ್ರಿಗೆ ಗೊತ್ತಾಗುತ್ತೆ, ಅಥವಾ ಈ ಶಾಲೆಯಲ್ಲಿ ಕಲಿತವರು ಏನೇನು ಆಗಿದ್ದಾರೆ ಅನ್ನೋದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇಂಥ ಒಂದು ಉತ್ತಮವಾದ ಶಾಲೆ ಅದು ಶ್ರೀಧರ್ ಮತ್ತು ಅವರ ಶ್ರೀಮತಿ ಲಲಿತಾ ಅವರ ಒಂದು ಪ್ರಯತ್ನದಿಂದ, ಅವರ ಪ್ರತಿಭೆಯಿಂದ ಇದು ಪ್ರಾರಂಭ ಆಗಿ ಈಗ ಹೆಮ್ಮರವಾಗಿ ಬೆಳೆದಿದೆ. ಇನ್ನೂ ಅದರ ರಂಬೆ ಕೊಂಬೆಗಳು ಭಾರತದುದ್ದಕ್ಕೂ ಚಾಚಲಿ ಅಂತ ನಾನು ಆಸೆ ಪಡ್ತೀನಿ. ಅವರ ಉಪಸ್ಥಿತಿ ಶಾಲೆಯ ಶೈಕ್ಷಣಿಕ ದೃಢತೆ, ಸಾಂಸ್ಕೃತಿಕ ಮೌಲ್ಯಗಳ ಸಮನ್ವಯ ಎಂಬ ಬದ್ಧತೆಯನ್ನ ಮತ್ತಷ್ಟು ಪ್ರಬಲಗೊಳಿಸಿದೆ. ಉದ್ಘಾಟನೆಯ ಜೊತೆಗೆ ದೀಕ್ಷಾ ಶಾಲೆ ತನ್ನ ವಿಶೇಷ ಕಾರ್ನಿವಾಲ್ ಈವೆಂಟ್ ಅನ್ನು ಆಯೋಜಿಸಿತ್ತು. ಕರ್ನಾಟಕದ ಕಲೆ, ಸಂಸ್ಕೃತಿ, ಸಾಂಪ್ರದಾಯಿಕ ಆಟಗಳು ಮತ್ತು ಕುಟುಂಬದ ತೊಡಗಿಸಿಕೊಳ್ಳುವಿಕೆಯ ಒಂದು ರೋಮಾಂಚಕ ಸಂಭ್ರಮವನ್ನ ಅನಾವರಣಗೊಳಿಸಿತ್ತು. ಇದು ವಿದ್ಯಾರ್ಥಿಗಳು, ಪೋಷಕರು ಮತ್ತು ಸ್ಥಳೀಯ ಸಮುದಾಯ ಆಲ್ ಇನ್ ಒನ್ ಪ್ಲೇಸ್ ಅಂದ್ರೆ ತಪ್ಪಾಗಲಾರದು. ಇನ್ನ ಹೊಸ ಶೈಕ್ಷಣಿಕ ಬ್ಲಾಕ್ ಬಗ್ಗೆ ನೋಡೋದಾದ್ರೆ, ಇದು ಸಂಪೂರ್ಣವಾಗಿ ಫ್ಯೂಚರ್ ರೆಡಿ ಲರ್ನಿಂಗ್ ಹಬ್ ಆಗಿದೆ. ಈ ಹೊಸ ಬ್ಲಾಕ್ ನಲ್ಲಿ ಅತಿ ಆಧುನಿಕ ಸ್ಟೆಮ್ ಪ್ರಯೋಗಾಲಯಗಳು, ಪ್ರಗತಿಪರ ಡಿಸೈನ್ ಸ್ಟುಡಿಯೋಗಳು, ಸಹಯೋಗದ ಕಲಿಕಾ ಸ್ಥಳಗಳು, ಎಐ ಚಾಲಿತ ಇಂಗ್ಲಿಷ್ ಲ್ಯಾಂಗ್ವೇಜ್ ಲ್ಯಾಬ್, ಸಂವಹನಾತ್ಮಕ ಕಲಿಕಾ ತಂತ್ರಜ್ಞಾನ, ಹೀಗೆ 10 ಹಲವು ಸೌಲಭ್ಯಗಳಿವೆ. ಇನ್ನ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಶಾಲೆಯ ಸಂಸ್ಥಾಪಕ ಡಾಕ್ಟರ್ ಶ್ರೀಧರ್ ಜಿ, ಕೆಂಗೇರಿ ಕ್ಯಾಂಪಸ್ ವೈಜ್ಞಾನಿಕ ಚಿಂತನೆ, ಸೃಜನಶೀಲತೆ ಮತ್ತು ನೈಜ ಪ್ರಪಂಚದ ಕಲಿಕೆ ಎಂಬ ದೀಕ್ಷಾ ಸ್ಟೆಮ್ ದೃಷ್ಟಿಕೋನವನ್ನ ಪೂರ್ಣವಾಗಿ ಪ್ರತಿನಿಧಿಸುತ್ತಿದೆ ಅಂತ ಹೇಳಿದ್ದಾರೆ. Hello, I am Dr. Sridhar. This is Lalit Sridhar. Very happy you could join us today for the launch and inauguration of our 4th CBSE campus, the Diksha STEM School at Kengeri. Now, what does STEM stand for? STEM stands for Science, Technology, Engineering and Math. And these are not subjects that we teach. It is a way of thinking, the way of approach to solving problems and analyzing that we have to inculcate in our children. Why have we started the STEM program and the STEM philosophy? Because the world is rapidly changing. AI is coming and disrupting every industry that is over there. And if children are taught just to memorize facts and go on, they will be replaced by computers and your little phone. The phone in your hand has much more information than anything any of us can try to memorize. The only way we will empower our children to succeed is to train them, teach them, empower them to think for themselves, solve problems by themselves, build by themselves, innovate by themselves, and start up new things all by themselves. And that's how the whole STEM philosophy is. Along with CBSE curriculum, we have various other programs which build these skills in our children. ಇವತ್ತು ನಮಗೆ ಹೆಮ್ಮೆ ಆದದ್ದು 4ನೇ ಸ್ಕೂಲ್ ಇವತ್ತು ಇನಾಗ್ರೇಟ್ ಮಾಡಿದ್ದೀವಿ. CBSE ದೀಕ್ಷಾ ಸ್ಟೆಮ್ ಸ್ಕೂಲ್. ದೀಕ್ಷಾ ಸ್ಟೆಮ್ ಸ್ಕೂಲ್ 4 ದಿಕ್ಕಲ್ಲೂ ಇದೆ, ನಾರ್ತ್, ಸೌತ್, ಈಸ್ಟ್, ವೆಸ್ಟ್, ಬ್ಯಾಂಗ್ಳೂರಲ್ಲಿ. ಹಾಗೆ ಎಲ್ಲ ಮಕ್ಕಳು
ಅವರು ಆಸಕ್ತಿ ಪ್ರಕಾರ ಒಳ್ಳೆ ಸಿಟಿಸನ್ಸ್ ಆಫ್ ಇಂಡಿಯಾ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಸ್ಟೆಮ್ ಸ್ಕೂಲ್ ಶುರು ಮಾಡಿದ್ದೀವಿ. ಬರೀ ರೋಟ್ ಲರ್ನಿಂಗಿಂದ ಮಕ್ಕಳು ಕಲಿಯೋದಲ್ಲ, ಕೈಯಿಂದ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಫ್ಯೂಚರ್ ರೆಡಿ ಆಗೋದು, ಅದೇ ನಮ್ಮ ಉದ್ದೇಶ. ಅದರಿಂದ ನಾವು 2 ವರ್ಷದಿಂದ ನೋಡಿ ಕರಿಕ್ಯುಲಮ್ ಬಿಲ್ಡ್ ಮಾಡಿ ಆ ಸ್ಟೂಡೆಂಟ್ಸಲ್ಲಿ ಇನ್ಕ್ವಿಸಿಟಿವ್ನೆಸ್, ಕ್ವೆಶ್ಚನಿಂಗ್ ಮೈಂಡ್ ಫ್ರೇಮ್ ಆ್ಯಂಡ್ ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡೋ ಹಂಗೆ ಫ್ಯೂಚರ್ ಸಿಟಿಸನ್ಸ್ ಬಿಲ್ಡ್ ಮಾಡಬೇಕು ಅನ್ನೋ ನಮ್ಮ ಉದ್ದೇಶದಿಂದ ಸ್ಟೆಮ್ ಸ್ಕೂಲ್ ಶುರು ಮಾಡಿದ್ದೀವಿ. ನಮ್ಮ ಉದ್ದೇಶ ಈ 4 ದಿಕ್ಕಲ್ಲಿ ಮಾತ್ರ ಅಲ್ಲ, ಇಡೀ ಬೆಂಗಳೂರಲ್ಲಿ, ಇಡೀ ನೇಷನಲ್ಲಿ ಎಲ್ಲೆಲ್ಲಿ ಆಗುತ್ತೋ ನಾವು ಖಂಡಿತ ಮಕ್ಕಳನ್ನ ಬೆಳೆಸ್ತೀವಿ ಅನ್ನೋ ನಮ್ಮ ಮಾತು ನಿಮಗೆ. ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಪೋಷಕರು, ಶಿಕ್ಷಕರು ಮತ್ತು ಸಮುದಾಯದ ಸದಸ್ಯರು ಭಾಗವಹಿಸಿದ್ರು. ಇದು ಬೆಂಗಳೂರಿನ ಮೊದಲ ಮತ್ತು ಏಕೈಕ ಬಹು ಕ್ಯಾಂಪಸ್ ಸ್ಟೆಮ್ ಶಾಲಾ ಪರಿಸರ ವ್ಯವಸ್ಥೆ ವಿಸ್ತರಣೆಗೊಳ್ಳುತ್ತಿರುವುದನ್ನು ಸೂಚಿಸುವ ವಿಶೇಷ ಕ್ಷಣ. ನಿಮಗೆ ಗೊತ್ತಿರಲಿ, ದೀಕ್ಷಾ ಸ್ಟೆಮ್ ಶಾಲೆ ಭವಿಷ್ಯದ ವಿಜ್ಞಾನಿಗಳು, ತಂತ್ರಜ್ಞರು, ಸಂಶೋಧಕರು, ಆವಿಷ್ಕಾರಕರು ಹುಟ್ಟುವ ಸ್ಥಳ. ಇದು ಕೆಂಗೇರಿ ಕ್ಯಾಂಪಸ್ ನಲ್ಲಿ ಬರೆಯಲ್ಪಟ್ಟ ಹೊಸ ಅಧ್ಯಾಯ. ಬೆಂಗಳೂರು ನಗರದ ಸ್ಟೆಮ್ ಶಿಕ್ಷಣಕ್ಕೆ ಹೊಸ ದಿಕ್ಕನ್ನು ತೋರಿಸಿದೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.